ನಮಸ್ತೆ. 26/1/2026 ಸೋಮವಾರ. ಇವತ್ತು ಭೀಷ್ಮಾಷ್ಟಮಿ. ಭೀಷ್ಮರು ಸಿದ್ಧಿ ಪಡೆದಿರುವ ದಿನವೇ ಭೀಷ್ಮಾಷ್ಟಮಿ. ಧನುರ್ಮಾಸ ಅನ್ನುವ ಈ ತಿಂಗಳು ಮುಗಿದ ನಂತರ ಬರುವ ಶುಕ್ಲ ಪಕ್ಷದ ಅಷ್ಟಮಿ ದಿನದಲ್ಲಿ ಅನುಷ್ಠಾನ ಮಾಡುವಂಥದ್ದೇ ಈ ಭೀಷ್ಮಾಷ್ಟಮಿ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:46ಗೆ, ಸೂರ್ಯ ಅಸ್ತಮಾನ ಸಂಜೆ 6:18. ಅಷ್ಟಮಿ ಅನ್ನುವ 8ನೇ ತಿಥಿ ನಡೀತದೆ ಇವತ್ತು, ಬೆಳಿಗ್ಗೆಯಿಂದ ರಾತ್ರಿ 9:17ವರೆಗೂ. ಅಷ್ಟಮಿ ಮುಗಿದ ನಂತರ ನವಮಿ. ಹಂಗಾಗಿ ಮುಹೂರ್ತ ಕಾರ್ಯಗಳೆಲ್ಲ ಒಳ್ಳೆಯ ಕಾರ್ಯಗಳು ಮಾಡ್ಬೋದು, ದೇವರ ಪೂಜೆಯನ್ನು ಮಾಡ್ಬೋದು. ಇವತ್ತಿನ ನಕ್ಷತ್ರ ಅಶ್ವಿನಿ, ಮಧ್ಯಾಹ್ನ 12:32ವರೆಗೂ. ಆ ನಂತರ ಭರಣಿ ನಕ್ಷತ್ರ ಬರುತ್ತದೆ. ಅಶ್ವಿನಿ ಭರಣಿ ಎರಡು ಶುಭ ನಕ್ಷತ್ರಗಳು, ಒಳ್ಳೆಯ ನಕ್ಷತ್ರಗಳು ಅಂದರೂ ಅಶ್ವಿನಿ ನಕ್ಷತ್ರಕ್ಕೆ ಗಂಡಮೂಲ ಅಂತ ಒಂದು ದೋಷವಿದೆ. ಇವತ್ತಿನ ದಿನ ಬಂದಿರುವಂಥ ಎರಡು ನಕ್ಷತ್ರಗಳು, ಅದರಲ್ಲೂ ಅಶ್ವಿನಿ ಮಧ್ಯಾಹ್ನ 12:32ವರೆಗೂ ತಂದಿವೆ. ಪರವಾಗಿಲ್ಲ, ಕಾರ್ಯಸಿದ್ಧಿ ಇಂತಿದೆ. ಅದೇ ಸಮಯದಲ್ಲಿ ಭರಣಿ ನಕ್ಷತ್ರ ಬಂದಾಗ ಕಾರ್ಯನಾಶ ಅಂತ ಬರೋದರಿಂದ ಮಧ್ಯಾಹ್ನ 12:32ವರೆಗೂ ಕೊಡುವಂಥ ಈ ಸಮಯಗಳಲ್ಲಿ ಬರುವಂಥ ಒಳ್ಳೆಯ ಸಮಯನ ಮಾತ್ರ ಉಪಯೋಗಿಸ್ಕೊಳ್ಳಿ. ಅಂದರೆ 12:32 ಹಂಗೆ ಅಂತಂದರೆ ಅಷ್ಟರಲ್ಲಿ ಮಾತ್ರ ಒಳ್ಳೆಯ ಟೈಮು ಅಂತಂದರೆ ಬೆಳಿಗ್ಗೆ 6:46ರಿಂದ 12:53ವರೆಗೂ. ಇದರಲ್ಲಿ ಇರುವ ಶುಭ ಅಂದರೆ ಒಳ್ಳೆಯ ಸಮಯಗಳು ಅಂತಂದರೆ 6:46ರಿಂದ 8:11, 10:17ರಿಂದ 11:04, 12:34ರಿಂದ 12:53. ಇಷ್ಟೇ ಸಮಯ ಶುಭ ಸಮಯ. ಆದರೂ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಮಧ್ಯಾಹ್ನ 1:43ರಿಂದ ರಾತ್ರಿ 9:30, ರಾತ್ರಿ 11:35ರಿಂದ ರಾತ್ರಿ 12:30, ರಾತ್ರಿ 2:08ರಿಂದ ದಿನ ಪೂರ್ತಿ ಶುಭವಾಗಿದೆ. ಅದೇ ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರನೇ, ಮಧ್ಯಾಹ್ನದವರೆಗೆ ಮಾತ್ರನೇ ಶುಭವಾಗಿದೆ. ಇವತ್ತು ಬೆಳಿಗ್ಗೆ 8:13ರಿಂದ 9:39ವರೆಗೂ ರಾಹುಕಾಲ. ಇನ್ನೂ ರಾಹುಕಾಲ ಮುಗಿದಿರಲ್ಲ, ಅಷ್ಟರಲ್ಲೇ 8:43ರಿಂದ 10:15ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದ್ದರಿಂದ 8:43ರಿಂದ 9:39 ಖಂಡಿತ ಕೆಟ್ಟ ಸಮಯ. ಅದರಲ್ಲೂ ಅಶ್ವಿನಿ ನಕ್ಷತ್ರದವರೆಗೆ ಇನ್ನೂ ಸಮಯ ಉತ್ತಮವಾಗಿಲ್ಲ. ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಶಾಂತಿ ಮಾಡ್ಬೋದು, ಪೂಜೆಗಳು ಮಾಡ್ಕೋಬೋದು. 11:06ರಿಂದ 12:32ವರೆಗೂ ಯಮಕಂಡ ಕಾಲ. 12:55ರಿಂದ ಮಧ್ಯಾಹ್ನ 1:41ವರೆಗೂ ದುರ್ಮುಹೂರ್ತ. ರಾತ್ರಿ 9:32ರಿಂದ ರಾತ್ರಿ 11:33ವರೆಗೂ ಮೃತ್ಯು. ರಾತ್ರಿ 12:32ರಿಂದ ರಾತ್ರಿ 2:05ವರೆಗೂ ಇದು ವಿಷಕಾಲ ಅಂತ. ಹಂಗಾಗಿ ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಕೆಲವು ಕಾರ್ಯಗಳನ್ನು ಮುಂದುವರಿಸಬಹುದು, ಇನ್ನು ಕೆಲವು ವಿಷಯಗಳನ್ನು ಕಟ್ ಮಾಡಿ ಇನ್ನೊಂದು ದಿನ, ಒಳ್ಳೆಯ ದಿನ ಕೂಡಿ ಬರುವ ದಿನಗಳಲ್ಲಿ ಮಾಡೋಣ. ಗಮನ ಕೊಡಿ. ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ದೀವಿ. ಭೀಮಾಷ್ಟಿ ವ್ರತವನ್ನು ಅನುಷ್ಠಾನ ಮಾಡುವವರಿಗೆ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಸಿಗ್ತದೆ ಅಂತ ನಂಬಿಕೆ ಇದೆ. ಅವರವರ ಪರಿಚಯ, ಅವರವರಿಗೂ ತಿಳಿದಿರುವಂಥ ವಿಷಯಗಳು ಈ ರೀತಿ ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.